ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸುಬ್ರಹ್ಮಣ್ಯ, ಮಿಲಿಯನ್ ಮೊಮೆಂಟ್ಸ್ ಚಾನೆಲ್ ನಿಂದ. ಇವತ್ತು ನಾನು ಮತ್ತು ವರ್ಧನ್ ಹೇರ್ ಕಟ್ಟಿಂಗ್ ಮಾಡಿಸ್ಕೋಬೇಕು ಅಂತ ಹೊರಟಿದೀವಿ. ಅರೆ, ಏನಪ್ಪ ಇದು ಹೇರ್ ಕಟ್ಟಿಂಗ್ ಬಗ್ಗೆನೂ ಒಂದು ವಿಡಿಯೋನ ಅಂತ ಅನ್ಕೊಳ್ತಿದ್ದೀರಾ? ಹಾಗೇನಿಲ್ಲ. ಆಕ್ಚುಲಿ ಇದು ನನ್ನ ಜೀವನದ ಹೇರ್ ಕಟ್ಟಿಂಗ್ ಸಂಬಂಧಪಟ್ಟಂತಹ ಪ್ರಮುಖ ನೆನಪುಗಳನ್ನ ಒಂದು ಹಂಚ್ಕೋಬೇಕು ಅನ್ನುವಂತ ಉದ್ದೇಶಕ್ಕೆ ಮಾಡಿರುವಂತಹ ವಿಡಿಯೋ. ರಾಯಲ್ ಮೆನ್ಸ್ ಸಲೂನ್ ನಮ್ಮ ಫೇವರೇಟ್ ಹೇರ್ ಕಟ್ಟಿಂಗ್ ಶಾಪ್. ನಾವ್ ಯಾವಾಗ್ಲೂ ಇಲ್ಲಿಗೆ ಬರೋದು. ಅದ್ ಹಾಗೆ ಅಲ್ವಾ, ಒಂದ್ಸರಿ ನಮ್ಗೆ ಹೇರ್ ಕಟ್ಟಿಂಗ್ ಒಂದ್ ಕಡೆ ಇಷ್ಟ ಆದ್ರೆ ಅವ್ರ ಅಂಗಡಿಯಲ್ಲಿಂದ ಶಿಫ್ಟ್ ಮಾಡ್ಕೊಂಡು ಹೋಗೋವರೆಗೂ ನಾವಂತೂ ಆ ಅಂಗಡಿನ ಬಿಡಲ್ಲ. ನಾವು 3 ಜನ ಸಹ ಇಲ್ಲಿಗೆ ಯಾವಾಗ್ಲೂ ಬರೋದು. ನೀವು ಕ್ಲಿನಿಕ್ಕಿಗೆ ಹೋದಾಗ ಡಾಕ್ಟರ್ಗೆ ಹೇಗೆ ವೆಯ್ಟ್ ಮಾಡ್ತಿರಲ್ಲ, ಅದೇ ತರ ಸಲೂನ್ ನಲ್ಲೂ ಸಹ ವೆಯ್ಟ್ ಮಾಡ್ಬೇಕಾಗತ್ತೆ. ಆದ್ರೆ ಇವತ್ತು ಸ್ವಲ್ಪ ಜನ ಕಡಿಮೆ ಇದ್ದಿದ್ರಿಂದ ನಮ್ಗೆ ಅಷ್ಟೊಂದು ವೆಯ್ಟ್ ಮಾಡ್ಲಿಕ್ಕೆ ಅವಕಾಶವೇ ಸಿಗ್ಲಿಲ್ಲ. ಇಲ್ಲೇನ್ ಗೊತ್ತಾ, ಹೇರ್ ಕಟ್ಟಿಂಗ್ ನಲ್ಲೂ ಬೇರೆ ಬೇರೆ ಟೈಪ್ ಉಂಟಂತೆ. ಅದೆಲ್ಲ ನನಗ್ ಗೊತ್ತಿಲ್ಲ ಬಿಡಿ ಅದ್ರ ವಿಷಯ. ನಾನು ಅವ್ರ ಹತ್ರ ಕೇಳ್ಲಿಕ್ ಹೋಗಿಲ್ಲ. ಆದ್ರೆ ಮಕ್ಕಳು ತುಂಬಾ ತಿಳ್ಕೊಂಡ್ ಬಿಟ್ಟಿರ್ತಾರೆ ಇದ್ರ ಬಗ್ಗೆ. ಅದೇನೋ ಮಶ್ರೂಮ್ ಕಟ್ಟಿಂಗ್ ಅಂತೆ, ಬಾಕ್ಸ್ ಕಟ್ಟಿಂಗ್ ಅಂತೆ, ಪೊಲೀಸ್ ಕಟ್ಟಿಂಗ್, ಏನೇನೋ ಹೇಳ್ತಾ ಇದ್ದ. ಸರಿ, ನಿನ್ಗೆ ಏನ್ ಬೇಕಪ್ಪ ಅದನ್ನ ಮಾಡಿಸ್ಕೊ ಅಂತ ಹೇಳ್ದೆ. ಬಹಳ ಖುಷಿಯಾಗಿದ್ದಾನೆ. ಸ್ಕೂಲ್ಗೆ ಹೋಗುವಾಗ ಟೀಚರ್ಸ್ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಹೇರ್ ಕಟ್ಟಿಂಗ್ ಮಾಡ್ಕೊಳ್ಳಕ್ ಬಿಡಲ್ಲ. ಈಗ ಅಂತೂ ಸಮ್ಮರ್ ಹಾಲಿಡೇ ಅಲ್ಲ, ಅವನಿಗೆ ಇಷ್ಟ ಬಂದಿರುವಂತ ಹೇರ್ ಕಟ್ಟಿಂಗ್ ಅವ್ನು ಮಾಡಿಸ್ತಾ ಇದ್ದಾನೆ. ನಾವೆಲ್ಲ ಚಿಕ್ಕವರಿರುವಾಗ ಇಷ್ಟೆಲ್ಲ ಆಪ್ಷನ್ ಇರ್ಲಿಲ್ಲ ಬಿಡಿ. ನನ್ನನ್ನ ಮತ್ತೆ ನನ್ನ ತಮ್ಮನ್ನ ನನ್ನ ಅಪ್ಪ ಸೈಕಲ್ ನಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಗಣಪತಿ ಅಣ್ಣನ ಹತ್ರ ಹೇರ್ ಕಟ್ ಮಾಡಿ ಅಂತ ಬಿಡ್ತಿದ್ರು. ಅವರು ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಕಳಿಸ್ತಾ ಇದ್ರು. ನನ್ಗೆ ಹೇರ್ ಕಟ್ಟಿಂಗ್ ಮಾಡಿಸ್ಕೊಳ್ಳೋಕೆ ಅಥವಾ ಶೇವಿಂಗ್ ಮಾಡಿಸ್ಕೊಳ್ಳಿಕ್ಕೆ ಸೆಲೂನ್ಗೆ ಬಂದಾಗ ಒಂದ್ ಕತೆ ಯಾವಾಗ್ಲೂ ಕಾಡ್ತಾ ಇರ್ತದೆ. ಅದೇನ್ ಗೊತ್ತಾ? ಜಸ್ಟ್ ಲಾದರ್ ದಟ್ಸ್ ಆಲ್ ಅಂತ. ನಾನು PUC ಓದ್ತಾ ಇರುವಾಗ 1999 ಮತ್ತು 2000 ಇಸ್ವಿ, ಮೋಸ್ಟ್ಲಿ ಫಸ್ಟ್ PUC ಸೆಕೆಂಡ್ PUC ಅಂತ ಗೊತ್ತಿಲ್ಲ, ಅವಾಗ ಇಂಗ್ಲಿಷ್ ಪಾಠ ಒಂದಿತ್ತು. ಅದ್ರ ಹೆಸರೇ ಜಸ್ಟ್ ಲಾದರ್ ದಟ್ಸ್ ಆಲ್ ಅಂತ. ಅಂತ ಹೇಳಿದ್ರೆ, ಒಂದು ಊರಲ್ಲಿ ಒಬ್ಬ ಮಿಲಿಟರಿ ಅಧಿಕಾರಿ ಅಲ್ಲಿದ್ದಂತಹ ದಂಗೆಯನ್ನ ಅತ್ಯಂತ ಹಿಂಸಾತ್ಮಕ ಬಗ್ಗು ಬಡಿತಿದ್ದಂತೆ. ಎಷ್ಟೋ ಜನರ ಸಾವಿಗೆ ಆತ ಕಾರಣ ಆಗಿದ್ದಂತೆ. ಹಾಗಾಗಿ ಅವನು ಎಲ್ಲರ ಒಂದು ಕೆಂಗಣ್ಣಿಗೆ ಗುರಿಯಾಗಿದ್ದ. ಆ ದಂಗೆಕೋರರಲ್ಲಿ ಅದೇ ಊರಿನಲ್ಲಿದ್ದಂತಹ ಒಬ್ಬ ಕ್ಷೌರಿಕ ಸಹ ಪಾಲುದಾರನಾಗಿದ್ದ. ಆದ್ರೆ ಆತ ಒಬ್ಬ ಅತ್ಯುತ್ತಮ ಕ್ಷೌರಿಕ ಅಂತ ಹೆಸರು ಮಾಡಿದ್ದಂತೆ. ಇದನ್ನ ಟೆಸ್ಟ್ ಮಾಡ್ಬೇಕು ಅಂತ ಅಧಿಕಾರಿ ಬೇಕಂತಾನೆ ಶೇವಿಂಗ್ ಮಾಡಿಸ್ಕೊಳ್ಳಿಕ್ಕೆ ಆ ಕ್ಷೌರಿಕನ ಅಂಗಡಿಗೆ ಬರ್ತಾನಂತೆ. ಅಂದ್ರೆ ಈ ದಂಗೆಕೋರ ನನ್ನನ್ನೇನಾದ್ರೂ ಮಾಡ್ತಾನ ನೋಡೋಣ ಅಂತ. ಆದ್ರೆ ಆ ದಂಗೆಕೋರ ಆ ಅಧಿಕಾರಿಯ ಬಗ್ಗೆ ತಿಳಿದಿದ್ರೂ ಕೂಡ ಹೆಚ್ಚು ಒತ್ತಡಕ್ಕೇನು ಒಳಗಾಗದೆ ತನ್ನ ಪ್ರಾಮಾಣಿಕತೆಗೆ, ವೃತ್ತಿಬದ್ಧತೆಗೆ ಒತ್ತು ಕೊಟ್ಟು ಆ ಮಿಲಿಟರಿ ಅಧಿಕಾರಿಗೆ ಅವನು ಹೇಳಿದ ಹಾಗೆ ಶೇವಿಂಗ್ ಮಾಡ್ಬಿಟ್ಟು ಕಳಿಸಿಕೊಡ್ತಾನಂತೆ. ಕೈಯಲ್ಲಿ ಹರಿತವಾದ ಆಯುಧ ಇದ್ರೂ ಕೂಡ, ಶತ್ರು ತನ್ನ ಎದುರಿಗೆ ಕೂತಿದ್ರೂ ಕೂಡ ಆತ ಏನೂ ಮಾಡ್ಲಿಲ್ಲ ಅನ್ನುವಂಥದ್ದು ಮಿಲಿಟರಿ ಅಧಿಕಾರಿಗೆ ಒಂದು ಆಶ್ಚರ್ಯವನ್ನ ತರ್ತದೆ. ಆತ ಹೋಗುವಾಗ ಆತನನ್ನ ಪ್ರಶಂಸಿಸಿ ಹೋಗ್ತಾನಂತೆ. ಈ ಕತೆ ನಂಗೆ ಯಾವಾಗ್ಲೂ ನೆನಪಾಗುತ್ತೆ, ಆಯ್ತಾ. ಈ ಪಾಠವನ್ನ ಅಷ್ಟು ಮನತಟ್ಟುವಂತೆ ಕಲಿಸಿದಂತಹ ನಿವೇದಿತಾ ಮೇಡಮ್ಗೆ ಒಂದು ಸಲಾಂ. ಪ್ರತಿ ಒಂದು ವೃತ್ತಿಯಲ್ಲೂ ಸಹ ವೃತ್ತಿಬದ್ಧತೆ ಹೀಗೆ ಇರ್ಬೇಕು ಅಲ್ವಾ. ಈಗ ಕ್ಷೌರಿಕ ವೃತ್ತಿಯ ಬಗ್ಗೆ ಒಂದೆರಡು ಮಾತಾಡೋದಾದ್ರೆ, ನಿಜವಾಗಿಯೂ ಇವರು ತುಂಬಾ ಕಷ್ಟಪಡ್ತಾರೆ. ಕೆಲವೊಮ್ಮೆ ಸರಿಯಾದ ಸಮಯಕ್ಕೆ ಊಟಕ್ಕೆ ಹೋಗ್ಲಿಕ್ಕೂ ಆಗೋದಿಲ್ಲ. ಹಾಗೆಯೇ ಅಗತ್ಯ ಇದ್ದಾಗ ರಜೆ ತೆಗಿಲಿಕ್ಕೂ ಆಗಲ್ಲ. ಒಂದು ವೇಳೆ ರಜೆ ತೆಗೆದ್ರೆ ಅವರ ಬಿಸ್ನೆಸ್ಸಿಗೆ ಪೆಟ್ಟು ಬೀಳ್ತದೆ. ಇವರ ಮಹತ್ವವನ್ನ ಜಗತ್ತು ಕಂಡುಕೊಂಡಿದ್ ಯಾವಾಗ ಹೇಳಿ? ನಿಜ, ಕೊರೋನಾ ಸಮಯದಲ್ಲಿ. ಕೊರೋನಾ ಸಮಯದಲ್ಲಿ ಕ್ಷೌರಿಕರ ಮಹತ್ವ ಅನ್ನುವಂಥದ್ದು ಇಡೀ ಜಗತ್ತೇ ನೋಡಿದೆ ಅಂದ್ರೆ ಅತಿಶಯೋಕ್ತಿ ಅಲ್ಲ. ನಾನಂತೂ ನನ್ನ ಅತ್ತೆಯ ಮಗನಿಗೆ ಹೇರ್ ಕಟ್ಟಿಂಗ್ ಮಾಡ್ಲಿಕ್ಕೆ ಹೋಗಿ ಅದು ಹೆಗ್ಗಣ ತಿಂದ ಹಾಗೆ ಆಗಿತ್ತು. ರಾಯಲ್ ಮೆನ್ಸ್ ಸಲೂನ್ ಅಲ್ಲಿ ಕೆಲಸ ಮಾಡ್ತಾ ಇರುವ ಇಬ್ರು ಸಹ ನಂಗೆ ಸ್ನೇಹಿತರು. ಅವ್ರ ಹತ್ರ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ಕೋಬೇಕು ಅಂತ ಅನ್ಕೊಂಡೆ. ಆದ್ರೆ ಅಲ್ಲಿ ಕಸ್ಟಮರ್ಸ್ ಇದ್ದಿದ್ರಿಂದ ಅವರಿಗೆ ತೊಂದರೆ ಆಗೋದು ಬೇಡ ಅಂತ ಸುಮ್ನಾದೆ. ನಂಗೆ ಇರುವಂತಹ ಮುಖ್ಯ ಪ್ರಶ್ನೆ, ಮಂಗಳವಾರ ಯಾಕೆ ಸೆಲೂನ್ ಬಾಗಿಲು ಹಾಕಿರುತ್ತೆ ಅಂತ. ನಾನ್ ಅನ್ಕೊಂಡಿದ್ದೆ ಮೆಸ್ಕಾಂನವರು ಮಂಗಳವಾರ ಹೆಚ್ಚಾಗಿ ಈ ಬದಿ ಕರೆಂಟ್ ತೆಗಿತಾರಲ್ಲ, ಅದಕ್ಕೆ ಇರಬಹುದು ಅಂತ. ನಿಜವಾಗಿಯೂ ನನ್ಗೆ ಗೊತ್ತಿಲ್ಲ. ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈಗಂತೂ ಹೇರ್ ಕಟ್ಟಿಂಗ್ ಶಾಪ್ ಅಲ್ಲಿ ಹೊಸ ಹೊಸ ಇನ್ಸ್ಟ್ರೂಮೆಂಟ್ಸ್ ಗಳೆಲ್ಲ ಇದಾವೆ. ನೋಡಿ ವರ್ಧನ್ ಎಷ್ಟು ಖುಷಿ ಪಡ್ತಾ ಇದ್ದಾನೆ ಅಂತ. ಸೊ ಪ್ರತಿಯೊಬ್ರು ಸಹ ತಾನ್ ಚಂದ ಕಾಣಬೇಕು ಅಂತ ಆಸೆ ಪಡ್ತಾರೆ. ಅದನ್ನ ಇವರು ಸಾಧ್ಯ ಮಾಡ್ತಾರೆ. ಕ್ಷೌರಿಕ ವೃತ್ತಿ ಎನ್ನುವಂಥದ್ದು ಅತ್ಯಂತ ಬೇಡಿಕೆ ಇರುವಂತಹ
ಮತ್ತೆ ನಿರಂತರ ಬೇಡಿಕೆ ಇರುವಂತಹ ವೃತ್ತಿಯಾಗಿದ್ದು ಎಷ್ಟೋ ಜನರಿಗೆ ಉದ್ಯೋಗಾವಕಾಶವನ್ನ ಕಲ್ಪಿಸಿಕೊಟ್ಟು ಜೀವನವನ್ನ ರೂಪಿಸಿಕೊಳ್ಳಿಕ್ಕೆ ಸಹಾಯ ಮಾಡಿದೆ. ಇವರನ್ನ ನಾವು ಗೌರವಿಸಬೇಕು. ಹಾಗೆ ಇವರಿಗೆ ಒಂದು ಮನದಾಳದ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಮಿಲಿಯನ್ ಮೊಮೆಂಟ್ಸ್ ಅನ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ.